ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷು ಬ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಇವತ್ತು ಬಂದು ಶುಕ್ರವಾರ. ನಾನು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಅದಕ್ಕೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಏನಕ್ಕಪ್ಪ ಇವತ್ತು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಹೋದ ವಾರ ಅಂದರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆನ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಈ ವಾರ ನಾನು ಪೂಜೆನ ಮಾಡೋಣ ಅಂತೇಳಿ ಶುಕ್ರವಾರ ದಿನ ಮಾಡ್ತಾ ಇದ್ದೀನಿ. ಏಕೆಂದರೆ ನಿಮಗೆಲ್ಲ ಗೊತ್ತೇ ಇರುವಂಗೆ ಈ ಶ್ರಾವಣ ಮಾಸದಲ್ಲಿ ನಾವು 4 ವಾರದಲ್ಲಿ ಯಾವ ಶುಕ್ರವಾರನಾದರೂ ನಾವು ಪೂಜೆ ಮಾಡ್ಕೋಬೋದು. ಅದೊಂದೇ ಖುಷಿ ಅಂತ ಹೇಳ್ಬೋದು ನಮಗೆ. ನಾನು ಲಕ್ಷ್ಮಿಯನ್ನು ಕೂರಿಸೋದಿಲ್ಲ. ಏನಕ್ಕೆ ನಾನು ವರಮಹಾಲಕ್ಷ್ಮಿನ ಕೂರಿಸ್ತಾ ಇಲ್ಲ ಅಂತ ನಿಮಗೆ ನಾನು ಹೋದ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೂಡ. ಸುಮ್ಮನೆ ಸಿಂಪಲ್ಲಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಇವತ್ತು ನನ್ನ ತಮ್ಮ ಕೂಡ ಮನೆಗೆ ಬರ್ತಿದ್ದಾನೆ. ಅವನು ಏನಕ್ಕೋಸ್ಕರ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾನೆ, ಹಾಗೆ ನಾನು ಲಕ್ಷ್ಮೀ ಪೂಜೆನ ಇವತ್ತು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಈ ರೀತಿ ಏನೇ ಮಾಡಬೇಕಾದ್ರೂ ಹಬ್ಬಗಳಾಗಲಿ ಅಥವಾ ಏನೇ ಆಗಿರಲಿ, ಅದು ನಮಗೆ ಹಿಂದೆಯಿಂದನೇ ಬಂದಿರಬೇಕು ಸಾಂಪ್ರದಾಯಿಕವಾಗಿ. ಅಥವಾ ನಾವು ಈ ರೀತಿ ಮಧ್ಯದಲ್ಲೇ ನಾವೇನಾದರೂ ಮಾಡ್ತೀವಿ ಅಂದರೆ ಅದರಿಂದ ತುಂಬಾ ಒಂದೊಂದು ಸಲ ತೊಂದರೆಗಳಾಗುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾಡೋದು ಬದಲು ನಮಗೇನು ರೂಢಿಸ್ಕೊಂಡು ಬಂದಿರ್ತೀವೋ ನಾವು ಆವಾಗಿಂದನೂ ಆ ರೀತಿ ಮಾಡಿದ್ರೇ ಒಳ್ಳೇದಲ್ವಾ. ಮತ್ತು ಈ ವರಮಹಾಲಕ್ಷ್ಮಿ ಕೂರಿಸೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ಕೂಡ ಮನೇಲಿ. ಇಲ್ಲ ಅಂದರೆ ಇನ್ನೂ ಕೆಲವರಿಗೆ ಅದರಿಂದ ತುಂಬಾ ಕಷ್ಟಗಳು ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ. ಅದು ಯಾಕೆ ಏನು ಅಂತ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ. ಆ ಥರ ಆದಾಗ ನಾವು ಆದಷ್ಟು ಅದನ್ನು ಬಿಟ್ಟು ಮಾಮೂಲಿ ನಾವು ಯಾವ ರೀತಿ ಆವಾಗಿಂದ ರೂಢಿಸ್ಕೊಂಡು ಬಂದಿರ್ತೀವೋ ಅದೇ ರೀತಿಯೇ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದೇ ಅಲ್ವಾ. ಮತ್ತು ನಾನಿಲ್ಲಿ ಕ್ಲೀನ್ ಮಾಡಿದ್ದೆಲ್ಲ ಮುಗಿದಿತ್ತು. ಸ್ವಲ್ಪ ಅಡುಗೆ ಮಾಡೋಣ ಅಂತೇಳಿ ಮಧ್ಯಾಹ್ನನೇ ಮಾಡ್ತಾಯಿದ್ದೆ. ಮುಂಚೆನೇ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ಸಾಯಂಕಾಲ ಆರಾಮಾಗೆ ಪೂಜೆ ಮಾಡ್ಬೋದು ಅಂತ ನಾನು ಸಾಯಂಕಾಲ ಪೂಜೆ ಮಾಡ್ತಾ ಇರೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ ಅಂತೇಳಿ ಎಲ್ಲನೂ ಫಸ್ಟೇ ಅಡುಗೆನ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಸ್ವಲ್ಪ ಅನ್ನ ಸಾಂಬಾರು ಮತ್ತು ಎಲೆಕೋಸನ್ನ ಬಳಸ್ಕೊಂಡು ಪಲ್ಯ ಮಾಡ್ತಾಯಿದ್ದೆ. ಅಂದರೆ ಬಸ್ಸಾಂಬಾರು ಮತ್ತು ಎಲೆಕೋಸು ಪಲ್ಯ ಮಾಡ್ತಾಯಿದ್ದೆ. ಅನ್ನ ಸಾಂಬಾರು ಮಾಡಿಟ್ಬಿಟ್ರೆ ನಂತರ ನಾನು ಆಮೇಲೆ ಮಿಕ್ಕಿದ್ದನ್ನು ಮಾಡ್ಕೊಬೋದು ಅಡುಗೆನ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಂದು ನೈವೇದ್ಯಕ್ಕೂ ಕೂಡ ನಾನಿಲ್ಲಿ ರವೆ ಸಜ್ಜಿಗೆ, ಲಕ್ಷ್ಮಿಗೆ ಪ್ರಿಯ ಅಂತ ಹೇಳಿದ್ರೆ ರವೆ ಸಜ್ಜಿಗೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಮಾಡಿಟ್ಟು ಜೊತೆಗೆ ಸ್ವಲ್ಪ ಸೋಯಾಬೀನ್ಸ್ನ ಬಳಸ್ಕೊಂಡು ಪಲಾವ್ನ ಮಾಡಿಟ್ಟೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು ನನ್ನ ತಮ್ಮನೂ ಕೂಡ ಮನೆಗೆ ಬರ್ತಾ ಇದ್ದ. ಏಕೆಂದರೆ ಅವನಿಗೆ ನಾನು ರಕ್ಷಾಬಂಧನದಲ್ಲಿ ರಾಖಿನ ಕಟ್ಟಿರಲಿಲ್ಲ. ಸೊ ಹಾಗಾಗಿ ಅವನು ಕೂಡ ಬರ್ತಾ ಇದ್ದ. ಏನಕ್ಕೆ ನಾನು ಅವತ್ತು ಅವನಿಗೆ ರಾಖಿನ ಕಟ್ಟಿರಲಿಲ್ಲ ಅಂದರೆ, ಹೇಗಿದ್ದರೂ ಕೂಡ ಶುಕ್ರವಾರ ಲಕ್ಷ್ಮೀ ಪೂಜೆನ ಮಾಡ್ತೀನಲ್ವ, ಅವತ್ತೇ ಕರೆಸೋಣ, ಎರಡು ಒಟ್ಟಿಗೆ ಆಗುತ್ತೆ ಅಂತೇಳಿ ನಾನು ಇವತ್ತು ಕರೆಸ್ತಾ ಇದ್ದೀನಿ. ಅವನು ಕೂಡ ಬರ್ತಿದ್ದಾನೆ ಇವತ್ತು. ಅಕ್ಕ ತಮ್ಮ ಆಗಿರ್ಬೋದು ಅಥವಾ ಅಣ್ಣ ತಂಗಿ ಆಗಿರ್ಬೋದು, ರಕ್ಷಾಬಂಧನ ದಿನ ರಾಖಿ ಕಟ್ಟಿದ್ರೆ ಮಾತ್ರನೇ ಅಕ್ಕ ತಮ್ಮನ ಸಂಬಂಧ ಚೆನ್ನಾಗಿರುತ್ತೆ ಅನ್ನೋದಾಗಲಿ ಅಥವಾ ಒಳ್ಳೇದಾಗುತ್ತೆ ಅನ್ನೋದಾಗಲಿ ಅಲ್ಲ. ಪ್ರತಿನಿತ್ಯನೂ ನಾವು ಒಳ್ಳೆ ಮನಸ್ಸಿಂದ ನಮ್ಮ ಒಡ ಹುಟ್ಟಿದವ್ರಿಗೆ ಹರಿಸಿದ್ರೆ ಹಾರೈಸಿದ್ರೆ ಅದು ನನ್ನ ಪ್ರಕಾರ ರಕ್ಷಾಬಂಧನ ಪ್ರತಿನಿತ್ಯನೂ ಅಂತಲೇ ಹೇಳ್ಬೋದು.
ಫೋಟೋ ಆಗ್ಬಿಟ್ಟಲ್ಲ ನೀವು. ಮಾಮಾಚಿ ನೀ ಫಸ್ಟ್ ನನ್ಕೆಲ್ಲ ಕುಂಕುಮ ಇಡ್ಸ್ಕೊತಿದ್ದು. ಮೋಕ್ಷಿ ನೀನು ಬಾ, ನೀನ್ ಯಾಕೆ ಅತ್ತ ಕೂತಿದ್ಯಾ? ಯಾಕೋ ಮುನ್ಸ್ಕೊಬಿಟ್ಟವನೇ ಕಣೋ. ಮತ್ತು ಇನ್ನೊಂದು ಏನಪ್ಪ ಇದರಲ್ಲಿ ಕಾಮಿಡಿ ಅನ್ಬೇಕೋ ಇಲ್ಲ ನಗಬೇಕೋ ಅಳ್ಬೇಕೋ ಗೊತ್ತಿಲ್ಲ, ಅವನು ಕೂಡ ಮೋಕ್ಷಿ
ನಾನು ನನ್ನ ತಮ್ಮನಿಗೆ ರಾಖಿ ಕಟ್ತೆ ಅಂತ ಅವನು ಕೂಡ ಅವ್ರ ಅಣ್ಣಂಗೆ ರಾಖಿ ಕಟ್ಟಬೇಕು ಅಂತ ಮುನ್ಸ್ಕೊಂಡೇ ಕೂತ್ಕೊಂಡ್ಬಿಟ್ಟಿದ್ದ. ಆಮೇಲೆ ಎಬ್ಬಿಸಿ ಅವನಿಗೂ ಕೂಡ ರಾಖಿ ಕೊಟ್ಟು ಕಟ್ಟಕ್ಕೆ ಕೊಟ್ಟಿದ್ವಿ. ತಟ್ಟೆ ಹಿಡ್ಕೊ ಪೂಜೆ ಮಾಡಿ ಮೇಲ್ ನಿಧಾನ. ಏ ಬೇಡ 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 ನಿಧಾನ ನಿಧಾನ. ಈ ಕಡೆಗೆ ನೋಡ್ರಿ, ಈ ಕಡೆಗೆ ನೋಡ ಪಕ್ಷಿ, ನೀನು ನೋಡ. ಸ್ಮೈಲ್ ಮಾಡು ಅಂದ್ಕೋ. ಹಾಂ, ಕುಂಕುಮ ಇಸಿ ಇಟ್ಬಿಡೋ ಕೆಳಕ್ಕೆ. ಎತ್ಕೊಳ್ಳೋ ರಾಖಿ ಕಟ್ಟು. ಕರೆಕ್ಟಾಗಿ ಹಾಕೈತೆ. ಆಯ್ತಾ? ಅದ ನೋಡು ಜಾಮೂನ್ ನೋಡು. ಇಲ್ಲ ನೋಡ್ರಿ. ನೋಡು. ಹಾಂ, ಆರತಿ ಮಾಡ್ಬಿಡ. ಹಾಂ, ಆರತಿ ಮಾಡು. ಹುಷಾರಾಗಿ ಹಿಡ್ಕೋ ದೀಪ. ಹಾಂ, ಏನು ಮಾಡು. ಇವನು ಹೆಂಗಿನ್ ಮಾಡ್ದ, ಇವನು ಯಾವ ಕಡೆ ಮಾಡ್ತಾವ ನೋಡು. ಹ್ಞೂ ಸರಿ ತೆಗಿತೀನಿ ಮಾಡು. ಇಲ್ಲ ಏಯ್ ಹೆಣ್ಮಗು. ನಮ್ಮ ಮೋಕ್ಷಿಗೆ ಅವ್ರ ಅಣ್ಣನ ಕಂಡ್ರೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅವನು ಕೂಡ ರಾಖಿ ಕಟ್ಟು ತುಂಬಾ ಖುಷಿ ಪಟ್ಟ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.